Good afternoon, my dear children. Before we have discussed about the meaning of accounting, meaning of accountancy, objectives of accounting, features of accounting, next in rule of accounting. So now we will discuss about the basic terms in accountings. While the business transactions in the books of accounts and that time we are using some important terms or some important items such as a first one entity. So what is entity? Entity means ಇದು ಕನ್ನಡದಲ್ಲಿ ಏನು ನಾವು ಅಸ್ತಿತ್ವ ಅಥವಾ ಪ್ರತ್ಯೇಕ ಅಸ್ತಿತ್ವ ಅಂತ ಕರಿತೀವಿ. So entity means it is a business is a separate, owner is a separate. Business is separate, owner is a separate, so that is called a entity. ಅಂದ್ರೆ ಯಾವುದೇ ಒಂದು ವ್ಯವಹಾರಿ ಸಂಸ್ಥೆಯಲ್ಲಿ ಅಲ್ಲಿರ್ತಕ್ಕಂಥ ಮಾಲೀಕನ ಬೇರೆ, ಅಲ್ಲಿರ್ತಕ್ಕಂಥ ವಸ್ತುಗಳ ಬೇರೆ, ಅದಕ್ಕೆ ನಾವು ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂದ್ರೆ ವ್ಯವಹಾರದ ಅಸ್ತಿತ್ವ, ವ್ಯವಹಾರದ ಪ್ರತ್ಯೇಕ ಅಸ್ತಿತ್ವ ಅಂತ ಕರಿತೀವಿ. ಅಂದ್ರೆ ಆ ಸಂಸ್ಥೆಯಲ್ಲಿ ವ್ಯವಹಾರವೇ ಬೇರೆ, ಅಲ್ಲಿರ್ತಕ್ಕಂಥ ಮಾಲೀಕನೇ ಬೇರೆ, ತನ್ನ ಕೆಲಸ ಕಾರ್ಯ ಮಾಡ್ತಲ್ಲ, ಅದಕ್ಕೆ ನಾವು ಬಿಸ್ನೆಸ್ ಎಂಟಿಟಿ ಅಂದ್ರೆ ವ್ಯವಹಾರದ ಅಸ್ತಿತ್ವ ಅಂತ ಕರಿತೀವಿ. ಆಯ್ತಾ? ಸೆಕೆಂಡ್ ಏನಪ್ಪ ಅಂದ್ರೆ ಟ್ರಾನ್ಸಾಕ್ಷನ್ಸ್ ಅಂದ್ರೆ ವ್ಯವಹಾರ. What is the transactions? It is exchange of money or money is worth between the persons, so that is called a transactions. ಅಂದ್ರೆ ಹಣ ಅಥವಾ ಹಣಕ್ಕೆ ಸಮಾನ ಇರತಕ್ಕಂಥ ವಸ್ತುಗಳನ್ನ ವಿನಿಮಯ ಮಾಡಿಕೊಳ್ಳುವ ಒಂದು ಪ್ರಕ್ರಿಯೆಗೆ ಏನಂತ ಕರೀತೀವಿ ನಾವು ಟ್ರಾನ್ಸಾಕ್ಷನ್. ಎಲ್ಲಕಂದ್ರೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ದ ಗೂಡ್ಸ್ ಅಂಡ್ ಸರ್ವಿಸಸ್ between the persons, so that is called a transactions. When we are paying, when we are receiving, so that is called a transactions. When we are spending and when we are getting, so that is called a transactions. When we are purchasing, when we are selling, so that is called a transactions. ಅಂದ್ರೆ ನಾವು ಏನು ಖರೀದಿಯನ್ನ ಮಾಡಿದ್ವಿ, ಏನು ಮಾರಾಟ ಮಾಡಿದ್ವಿ, ಎಷ್ಟು ಅಮೌಂಟ್ ಯಾರಿಗೆ ಕೊಟ್ವಿ, ಯಾರಿಂದ ನಾವು ಎಷ್ಟು ಅಮೌಂಟ್ ಅನ್ನು ರಿಸೀವ್ ಮಾಡ್ಕೊಂಡ್ವಿ, ಎಷ್ಟು ನಾವು ಸರಕು ಮತ್ತು ಸೇವೆಗಳನ್ನ ನಾವು ಕೊಂಡುಕೊಂಡಿದ್ವಿ, ಎಷ್ಟು ಮತ್ತು ಸರಕು ಮತ್ತು ಸೇವೆಗಳನ್ನ ನಾನು ಮಾರಾಟ ಮಾಡಿದ್ವಿ, ಅವೆಲ್ಲವೂ ಟ್ರಾನ್ಸಾಕ್ಷನ್ಸ್ ಹೇಳಿದ್ರು ನಾವು ವ್ಯವಹಾರ. It is a buying and selling of the goods and services between the persons, so that is called a transactions. Or money, exchange of money or money is worth between the persons, so that is called a transactions. ಅದಕ್ಕೆ ಹೇಳಿದ್ರು ನಾವು ಟ್ರಾನ್ಸಾಕ್ಷನ್ಸ್ ಅಂತ ಕರಿತೀವಿ. ಎಲ್ಲಕ್ಕಂದ್ರೆ ನಾವೇನಾದ್ರೂ ಅಮೌಂಟನ್ನು ರಿಸೀವ್ ಮಾಡ್ಕೊಂಡಿದ್ರ, ಅಮೌಂಟನ್ನು ಪೇಮೆಂಟ್ ಮಾಡಿದ್ರೆ, ಏನಾದ್ರೂ ಪರ್ಚೇಸನ್ನು ಮಾಡಿದ್ರೆ, ಏನಾದ್ರೂ ಸೇಲನ್ನು ಮಾಡಿದ್ರೆ, ಏನಾದ್ರೂ ಖರ್ಚನ್ನು ಮಾಡಿದ್ರೆ, ಏನೋ ಆದಾಯ ಪಡ್ಕೊಂಡಿದ್ರೆ, ಯಾವುದಾದ್ರೂ ಆಸ್ತಿಯನ್ನು ಪರ್ಚೇಸ್ ಮಾಡಿದ್ರೆ, ಯಾವುದಾದ್ರೂ ಆಸ್ತಿಯನ್ನು ಮಾರಾಟ ಮಾಡಿದ್ರೆ, ಇದಕ್ಕೆ ಹೆಂಗೆ ಕರಿತೀವಿ ನಾವು, ಇದಕ್ಕೆ ಹೆಂಗೆ ಕರಿತೀವಿ ನಾವು ವ್ಯವಹಾರ ಅಂದ್ರೆ ಟ್ರಾನ್ಸಾಕ್ಷನ್ಸ್. ಆಯ್ತಾ? ದೇರ್ ಆರ್ ಮೇನ್ಲಿ ಟೂ ಟೈಪ್ಸ್ ಆಫ್ ಟ್ರಾನ್ಸಾಕ್ಷನ್ಸ್. ಫಸ್ಟ್ ಒನ್ ಇಸ್ ಎ ಕ್ಯಾಶ್ ಟ್ರಾನ್ಸಾಕ್ಷನ್ಸ್, ಸೆಕೆಂಡ್ ಒನ್ ಇಸ್ ಎ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್. ಅಂದ್ರೆ ಫಸ್ಟ್ ಏನಪ್ಪ ಅಂದ್ರೆ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ನಗದು ವ್ಯವಹಾರ. ಇಟ್ಸ್ ವೆರಿ ಸಿಂಪಲ್. ವೆನ್ ಯು ಆರ್ ಪರ್ಚೇಸಿಂಗ್ ಅಂಡ್ ಸೇಲ್, ವೆನ್ ಯು ಆರ್ ಪರ್ಚೇಸಿಂಗ್ ಅಂಡ್ ಸೇಲ್ಸ್ ಗೂಡ್ಸ್ ಅಂಡ್ ಸರ್ವಿಸಸ್ ಫಾರ್ ಕ್ಯಾಶ್, ಸೊ ದಟ್ ಈಸ್ ಕಾಲ್ಡ್ ಎ ಕ್ಯಾಶ್ transactions. Or when you are purchasing goods and services for cash, so that is called a cash transactions. When you are selling goods and services for cash, so that is called a ಕ್ಯಾಶ್ ಟ್ರಾನ್ಸಾಕ್ಷನ್ಸ್. ಅಂದ್ರೆ ಯಾವುದೇ ಒಂದು ಸರಕು ಮತ್ತು ಸೇವೆಗಳನ್ನು ನಗದು ಮೂಲಕ ಕೊಂಡುಕೊಂಡಾಗ ಅಥವಾ ನಗದನ್ನು ನಾವು ಪೇಮೆಂಟನ್ನು ಮಾಡಿದಾಗ, ನಗದನ್ನು ಏನಾದರೂ ನಾವು ರಿಸಿಪ್ಟನ್ನು ಮಾಡಿಕೊಂಡಾಗ, ಅದಕ್ಕೆ ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ಸ್. ದಟ್ ಮೀನ್ಸ್ ಕ್ಯಾಶ್ ಆ್ಯಂಡ್ ಕ್ಯಾರಿ ಬಿಸ್ನೆಸ್, ಸೊ ದಟ್ ಈಸ್ ಕಾಲ್ಡ್ ಎ ಕ್ಯಾಶ್ ಟ್ರಾನ್ಸಾಕ್ಷನ್ಸ್. ಅದಕ್ಕೆ ಹೆಂಗೆ ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಂತ ಕರಿತೀವಿ. ಆಯ್ತಾ? ನೆಕ್ಸ್ಟ್ ಅಂದ್ರೆ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್. ವೆನ್ ವಿ ಆರ್ ಪರ್ಚೇಸಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್ ಆನ್ ಕ್ರೆಡಿಟ್, when we are selling goods and services on credit, so that is called a credit transactions. ಯಾವುದೇ ಒಂದು ಸರಕು ಮತ್ತು ಸೇವೆಗಳನ್ನ ಉದ್ರಿ ಮೂಲಕ ಕೊಂಡುಕೊಳ್ಳಬಹುದು ಅಥವಾ ಉದ್ರಿ ಮೂಲಕ ನಾವು ಮಾರಾಟ ಮಾಡೋದು, ಅದಕ್ಕೆ ನಾವು ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್. ಅಂದ್ರೆ ಯಾವುದೇ ಒಂದು ವಸ್ತುಗಳನ್ನ ಉದ್ರಿ ಮೂಲಕ ಕೊಂಡುಕೊಂಡಾಗ ಅಥವಾ ಯಾವುದೇ ಒಂದು ವಸ್ತುಗಳನ್ನ ಉದ್ರಿ ಮೂಲಕ ನಾವು ಮಾರಾಟ ಮಾಡಿದ್ವಿ ಅಂದ್ರೆ, ಅದಕ್ಕೆ ನಾವು ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಉದ್ರಿ ವ್ಯವಹಾರ. ಉದ್ರಿ ವ್ಯವಹಾರ ಅಂತ ಗೊತ್ತಲ್ಲ, ಈಗ ಏನು ಮಾಡ್ತೀವಿ ನಾವು ಗೂಡ್ಸ್ ಅನ್ನು ರಿಸೀವ್ ಮಾಡ್ಕೊಂಡ್ವಿ, ಒಂದು ತಿಂಗಳು ಅಥವಾ 2 ತಿಂಗಳು ಆದ್ಮೇಲೆ ಏನು ಮಾಡ್ತೀವಿ, ಅಮೌಂಟನ್ನು ಪೇಮೆಂಟ್ ಮಾಡ್ತೀವಿ, ಅದಕ್ಕೆ ನಾವು ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಉದ್ರಿ ವ್ಯವಹಾರ ಅಂತ ಕರಿತೀವಿ. ಆಯ್ತಾ? ಥರ್ಡ್ ಒನ್ ಏನಪ್ಪ ಅಂದ್ರೆ ಅಸೆಟ್ಸ್. ಅಸೆಟ್ಸ್ ಅಂದ್ರೆ ಆಸ್ತಿಗಳು. ಇಟ್ ಈಸ್ ಎ ಎಕನಾಮಿಕ್ ಸೋರ್ಸಸ್ ಆಫ್ ದ ಬಿಸ್ನೆಸ್. It is a economic source of the business. It is a monetary terms in business which is benefits providing to the given to the
ಕನ್ಸರ್ನ್, ಸೊ ದಟ್ ಈಸ್ ಕಾಲ್ಡ್ ಎ ಅಸೆಟ್ಸ್. ಅಂದ್ರೆ ಯಾವುದೇ ಒಂದು ವಸ್ತು ಆಸ್ತಿ ಆ ಸಂಸ್ಥೆಗೆ ಏನಾದರೂ ಆದಾಯವನ್ನು ಕೊಡ್ತದಿಲ್ಲ, ಯಾವುದು ನಮಗೆ ಆದಾಯವನ್ನು ಕೊಡ್ತದಿಲ್ಲ ಅದಕ್ಕೆ ಈಗ ನಾವು ಆಸ್ತಿ. ಅಂದ್ರೆ ಇದೊಂದು ಆರ್ಥಿಕ ಸಂಪನ್ಮೂಲ. ಇದಕ್ಕೆ ಹೆಂಗ್ ಕರಿತೀವಿ ನಾವು? ಆರ್ಥಿಕ ಸಂಪನ್ಮೂಲ. ಇಲ್ಲಿ ಆಸ್ತಿ ಪಾಸ್ತಿಗಳಿಂದ ಯಾವ್ದಪ್ಪ? ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಫರ್ನಿಚರ್ ಅಂಡ್ ಪಿಕ್ಚರ್ಸ್, ಪ್ಲಾಂಟ್ ಅಂಡ್ ಮಷಿನರಿ, ಮೋಟರ್ ವೆಹಿಕಲ್ಸ್, ಸ್ಪೋರ್ಟ್ಸ್ ಮಟೀರಿಯಲ್ಸ್, ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್, ಇವೆಲ್ಲವೂ ಏನಪ್ಪ ಅಂದ್ರೆ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕ್, ಬಿಲ್ಸ್ ರಿಶಿಯಬಲ್, ಇವೇನಪ್ಪ ಅಂದ್ರೆ ಡೆಟಾರ್ಸ್, ಇವೇನಪ್ಪ ಅಂತಂದ್ರೆ ಎಲ್ಲ ಆಸ್ತಿ ಪಾಸ್ತಿಗಳಿಂದ ಕರಿತೀವಿ. ಅಂದ್ರೆ ಯಾವುದು ನಮಗೆ ಆದಾಯವನ್ನು ಕೊಡ್ತದಲ್ಲ, ಆದಾಯದ ಮೂಲ ಯಾವ್ದು ಇರ್ತದಲ್ಲ ಆ ಆದಾಯದ ಮೂಲಗಳಿಗೆ ಏನು ಕರಿತೀವಿ ನಾವು? ಆಸ್ತಿಗಳು. ಆಸ್ತಿಗಳ ಕಟ್ಟಡ ಗೊತ್ತಲ್ಲ, ಭೂಮಿ ಗೊತ್ತಲ್ಲ, ಫರ್ನಿಚರ್ ಪೀಠೋಪಕರಣ ಗೊತ್ತಲ್ಲ, ಮಷಿನರೀಸ್ ಗೊತ್ತಲ್ಲ, ಯಂತ್ರೋಪಕರಣ ಗೊತ್ತಲ್ಲ, ಅವೆಲ್ಲವೂ ಆಸ್ತಿ ಪಾಸ್ತಿಗಳು. ಅಂದ್ರೆ ಮೋಟರ್ ವೆಹಿಕಲ್ಸ್ ಇವೆಲ್ಲ ಗೊತ್ತಲ್ಲ, ಅವೆಲ್ಲವೂ ಆಸ್ತಿ ಪಾಸ್ತಿಗಳನ್ನು ಕರಿತೀವಿ. ಅರ್ಥಲ್ಲ? ಈಗ ಎಲ್ಲ ಆಸ್ತಿ ಪಾಸ್ತಿ ನಮ್ಗೆ ಆದಾಯವನ್ನು ಕೊಡ್ತಿಲ್ಲ, ಆ ಆದಾಯ ಕೊಡ್ತಾರೆ, ಯಾವುದು ಆದಾಯವನ್ನು ಕೊಡ್ತಲ್ಲ ಅದಕ್ಕೆ ನಾವು ಆಸ್ತಿಗಳು ಕರಿತೀವಿ. ಆಯ್ತಾ? ದೇರ್ ಆರ್ ಮೇನ್ಲಿ ಟೂ ಟೈಪ್ಸ್ ಆಫ್ ಅಸೆಟ್ಸ್. ಫಸ್ಟ್ ಒನ್ ಇಸ್ ಎ ನಾನ್ ಕರೆಂಟ್ ಅಸೆಟ್ಸ್, ಸೆಕೆಂಡ್ ಒನ್ ಇಸ್ ಎ ಕರೆಂಟ್ ಅಸೆಟ್ಸ್. ಸೊ ವಾಟ್ ಈಸ್ ನಾನ್ ಕರೆಂಟ್ ಅಸೆಟ್ಸ್? ವಿಚ್ ಅಸೆಟ್ಸ್ ದೇ ಆರ್ ಗೆಟ್ಟಿಂಗ್ benefits more 2 or more times, 2 or more years, so that is called a non current assets. ಅಂದ್ರೆ ಯಾವುದೇ ಒಂದು ಆಸ್ತಿ ಒಂದು ವರ್ಷಕ್ಕಿಂತ ಮೇಲ್ಪಟ್ಟ ಅದರಿಂದ ನಾವೇನು ಆದಾಯವನ್ನು ಪಡ್ಕೊಂತೀವಲ್ಲ ಅದಕ್ಕೆ ನಾವು ಸ್ಥಿರ ಆಸ್ತಿಗಳು. ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮಷಿನರಿ, ಫರ್ನಿಚರ್ ಆ್ಯಂಡ್ ಪಿಕ್ಚರ್ಸ್, sports equipments, motor vehicles and computers. So these are all non-current assets. Andre we are getting benefits exhausted 2 or more years, so that is called a non-current assets. Andre ಒಂದು ವರ್ಷ ಮೇಲ್ಪಟ್ಟ ಆದಮೇಲೆ ಅದರಿಂದ ನಾವು ಆದಾಯವನ್ನು ಪಡ್ಕೊಂತೀವಲ್ಲ ಅಂತ ಆಸ್ತಿಗಳಿಗೆ ನಾವು ನಾನ್ ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಆಯ್ತಾ? ದೇರ್ ಆರ್ ಮೇನ್ಲಿ 2 types of assets, ಟ್ಯಾಂಜಬಲ್ ಅಸೆಟ್ಸ್ ಆ್ಯಂಡ್ ಇಂಟ್ಯಾಂಜಬಲ್ ಅಸೆಟ್ಸ್. ಅಂದ್ರೆ ನಾನ್ ಕರೆಂಟ್ ಅಸೆಟ್ಸ್ ಒಳಗೆ 2 ಪ್ರಕಾರಗಳದು. ಅದು ಯಾವುದಪ್ಪ ಅಂದ್ರೆ ಟ್ಯಾಂಜಬಲ್ ಅಸೆಟ್ಸ್, ಇನ್ನೊಂದು ಯಾವುದಪ್ಪ ಅಂದ್ರೆ ಇಂಟ್ಯಾಂಜಬಲ್ ಅಸೆಟ್ಸ್. ವಾಟ್ ಈಸ್ ದ ಟ್ಯಾಂಜಬಲ್ ಅಸೆಟ್ಸ್? Which assets we can touch and see, that type of assets, that is a tangible assets. ಅಂದ್ರೆ ಯಾವುದೇ ಒಂದು ಆಸ್ತಿ ಪಾಸ್ತಿಗಳನ್ನ ನಾವು ಮೂಡ್ತೀವಲ್ಲ, ಕೈಯಿಂದ ನಾವೇನು ಮೂಡ್ತೀವಲ್ಲ, ಕಣ್ಣಿಂದ ನಾವೇನು ನೋಡ್ತೀವಲ್ಲ ಅದಕ್ಕೆ ಹಿಂಗೆ ನಾವು ಟ್ಯಾಂಜಬಲ್ ಅಸೆಟ್ಸ್. ವಿ ಕ್ಯಾನ್ ಟಚ್ ಅಂಡ್ ಸೀನ್ ದಟ್ ಟೈಪ್ ಆಫ್ ಅಸೆಟ್ಸ್, ಸೊ ದಟ್ ಈಸ್ ಕಾಲ್ಡ್ ಎ ಟ್ಯಾಂಜಬಲ್ ಅಸೆಟ್ಸ್. ಅಂದ್ರೆ ಯಾವುದೇ ಒಂದು ಆಸ್ತಿ ಪಾಸ್ತಿಗಳನ್ನ ಕಣ್ಣಿಂದ ನೋಡೋದಾಗಿರ್ಬೋದು, ಕೈಯಿಂದ ಮುಟ್ಟೋದಾಗಿರ್ಬೋದು ಅಂತ ಆಸ್ತಿ ಪಾಸ್ತಿಗಳಿರ್ಬೋದು ನಾವು ಟ್ಯಾಂಜಬಲ್ ಅಸೆಟ್ಸ್. ಅಂದ್ರೆ ಯಾವುದು ನಮ್ಮ ಕಣ್ಣಿಗೆ ಕಾಣುತ್ತಲ್ಲ, ಕೈಯಿಂದ ನಾವೇನು ಮೂಡ್ತೀವಲ್ಲ ಅದಕ್ಕೆ ನಾವು ಟ್ಯಾಂಜಬಲ್ ಅಸೆಟ್ಸ್. ಈಗ ಪ್ಲಾಂಟ್ ಆ್ಯಂಡ್ ಮಷಿನರಿನ ನಾವು ಮುಡ್ತೀವಿ, ಈ ಬೋರ್ಡನ್ನು ಮುಡ್ತೀವಿ ನಾವು, ಈ ಬಿಲ್ಡಿಂಗನ್ನು ಮುಡ್ತೀವಿ ನಾವು, ನೆಕ್ಸ್ಟ್ ಫರ್ನಿಚರ್ಸ್ನ ಮುಟ್ತೀವಿ ನಾವು, ಮೋಟರ್ ವೆಹಿಕಲ್ಸನ್ನು ಮುಡ್ತೀವಿ ನಾವು. ನಾವೇನು ಕೈಯಿಂದ ಮೂಡ್ತೀವಲ್ಲ ಅಂತ ಆಸ್ತಿ ಹಿಡಿದು ನಾವು ಟ್ಯಾಂಜಬಲ್ ಅಸೆಟ್ಸ್. ಆಯ್ತಾ? ಸೆಕೆಂಡ್ ಒಂದು ಇಂಟ್ಯಾಂಜಿಬಲ್ ಅಸೆಟ್ಸ್. ವಿ ಕೆನಾಟ್ ಟಚ್ ಆ್ಯಂಡ್ ಸೀನ್ ದಟ್ ಟೈಪ್ ಆಫ್ ಅಸೆಟ್ಸ್. ಆ ಆಸ್ತಿ ಪಾಸ್ತಿಗಳನ್ನು ಟಚ್ ಮಾಡೋಂಗಿಲ್ಲ, ವಿ ಕೆನಾಟ್ ಸಿ, ಅದನ್ನ ನೋಡೋಂಗಿಲ್ಲ, ನಾವು ಕಣ್ಣಿಂದ ಕಾಣೋದಿಲ್ಲ, ನೆಕ್ಸ್ಟ್ ಪದ ಕೈಯಿಂದ ಮುಟ್ಟೋದಿಲ್ಲಲ್ಲ ಅಂಥವುಗಳಿಗೆ ನಾವು ಇಂಟ್ಯಾಂಜಿಬಲ್ ಅಸೆಟ್ಸ್. ಫಾರ್ ಎಕ್ಸಾಂಪಲ್ ಗುಡ್ ವಿಲ್ ಅಂದರೆ ಕೀರ್ತಿ ಮೌಲ್ಯ, ಪೇಟೆಂಟ್ಸ್, ಕಾರ್ಪೊರೇಟ್ ಬ್ರ್ಯಾಂಡ್ ರಿಕಗ್ನೇಷನ್ಸ್, ಲೈಸೆನ್ಸ್ ಆ್ಯಂಡ್ ಫ್ರಾಂಚೈಸ್, ದೀಸ್ ಆರ್ ಆಲ್ ಇಂಟ್ಯಾಂಜಿಬಲ್ ಅಸೆಟ್ಸ್. ಅದಕ್ಕೆ ಹೇಳಿದ್ರು ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ. ಆಯ್ತಾ? ನೆಕ್ಸ್ಟ್ ಅಂದ್ರೆ ಸೆಕೆಂಡ್ ಅಂದ್ರೆ ಕರೆಂಟ್ ಅಸೆಟ್ಸ್. ವಿಚ್ ಅಸೆಟ್ಸ್ ವಿ ಆರ್ ಗೆಟ್ಟಿಂಗ್ ಬೆನಿಫಿಟ್ಸ್ ವಿತಿನ್ 1 year, ಸೊ ದಟ್ ಈಸ್ ಕಾಲ್ಡ್ ಎ current assets. Or which assets easily convertible into the cash, so that is called a current assets. ಅಂದ್ರೆ ಯಾವುದೇ ಒಂದು ಆಸ್ತಿಗಳು ಒಂದು ವರ್ಷದೊಳಗಾಗಿ ನಮ್ಗೆ ಆದಾಯವನ್ನು ಕೊಡ್ತಾವಲ್ಲ ಅಂತ ಆಸ್ತಿಗಳಿಗೆ ಹೆಂಗಿದ್ರು ನಾವು ಕರೆಂಟ್ ಅಸೆಟ್ಸ್ ಅಂದ್ರೆ ಚಾಲ್ತಿ ಆಸ್ತಿಗಳಂತ ಕರಿತೀವಿ. ಹಿಂಗೆ ನಾವು ಚಾಲ್ತಿ ಆಸ್ತಿಗಳು. ಅದರಂದ್ರೆ ಯಾವಪ್ಪ? ಕ್ಯಾಶ್ ಇನ್ ಹ್ಯಾಂಡ್ ಆಗಿರ್ಬೋದು, ಕ್ಯಾಶ್ ಎಟ್ ಬ್ಯಾಂಕ್ ಆಗಿರ್ಬೋದು, ಬಿಲ್ಸ್ ರಿಶಿಯಬಲ್ ಆಗಿರ್ಬೋದು, ಡೆಟಾರ್ಸ್ ಆಗಿರ್ಬೋದು, ಇವೇನಪ್ಪ ಅಂದ್ರೆ ಕರೆಂಟ್ ಅಸೆಟ್ಸ್ ಅಂತ ತಿಳ್ಕೊಂಬೋದು. ಅರ್ಥ ಆಗ್ತಲ್ಲ? ನೆಕ್ಸ್ಟ್ ಬಂದ್ರೆ ಲಿಯಾಬಿಲಿಟೀಸ್ ಅಂದ್ರೆ ಹೊಣೆಗಾರಿಕೆ. ಇದಕ್ಕೆ ಇನ್ನೊಂದು ಹೆಸರಪ್ಪ ಅಂದ್ರೆ ಸಾಲ. ಇಟ್ ಈಸ್ ಔಟ್ಸ್ಟ್ಯಾಂಡಿಂಗ್ ಡೆಪ್ಟ್. ಇಟ್ ಈಸ್ ಪ್ರೊವೈಡಿಂಗ್ ಲೋನ್ ಟು ದಿ ಅದರ್ ಪೀಪಲ್. ಅಂದರೆ ಬೇರೆಯವ್ರಿಗೆ ನಾವೇನಾದರೂ ಲೋನನ್ನು ಪೇಮೆಂಟ್ ಮಾಡೋದು ಅಂತಂದ್ರೆ ಅದಕ್ಕೆ ನಾವು ಲಿಯಾಬಿಲಿಟೀಸ್ ಅಂತ ಕರಿತೀವಿ. ನಮ್ಮ ಸಾಲಕ್ಕೆ ಏನು ಕರಿತಾವು? ಹೊಣೆಗಾರಿಕೆ ಅಂದ್ರೆ ಲಿಯಾಬಿಲಿಟೀಸ್. ವೆನ್ ವಿ ಆರ್ ಗೆಟ್ಟಿಂಗ್ ಎನಿ ಗೂಡ್ಸ್ ಅಂಡ್ ಸರ್ವಿಸಸ್ ಆನ್ ಕ್ರೆಡಿಟ್ ಬೇಸಿಸ್, so that is called a
ಲಿಯಾಬಿಲಿಟೀಸ್. ಅಂದ್ರೆ ಯಾವುದೇ ಒಂದು ಸರಕು ಮತ್ತು ಸೇವೆಗಳನ್ನು ನಾವು ಉದ್ರಿ ಮೂಲಕ ಕೊಂಡಾಗ ಅಲ್ಲಿ ಏನತ್ತ ನಮ್ಮದು ಖರ್ಚು ಹೆಚ್ಚಾಗತ್ತ. ಹಂಗಾಗಿ ಏನಪ್ಪ ಅಂದ್ರೆ ಹೊಣೆಗಾರಿಕೆ ಸಾಲ ಏನಾಗತ್ತ ಹೆಚ್ಚಾಗುತ್ತೆ. ಯಾಕಂದ್ರೆ ಉದ್ರಿ ಮೂಲಕ ನಾವು ಕೊಂಡ್ಕೊಂಡಾಗ ಸಾಲ ಹೆಚ್ಚಾಗತ್ತಿಲ್ಲ. ಹಾಗಾಗಿ ಏನಪ್ಪ ಅಂದ್ರೆ ಅದಕ್ಕೆ ನಾವು ಹೊಣೆಗಾರಿಕೆ ಸಾಲ ಅಂತ ಕರಿತೀವಿ ಆಯ್ತಾ. ದೇರ್ ಆರ್ ಮೇನ್ಲಿ 2 types ಆಫ್ ಲಿಯಾಬಿಲಿಟೀಸ್ ಸಚ್ ಆಸ್ ಎ ನಾನ್ ಕರೆಂಟ್ ಲಿಯಾಬಿಲಿಟೀಸ್ ಆ್ಯಂಡ್ ಕರೆಂಟ್ ಲಿಯಾಬಿಲಿಟೀಸ್. When we will pay after 1 or 2 years, so that is called a non-current liabilities. ಅಂದ್ರೆ ದೀರ್ಘಾವಧಿ ಸಾಲ. ಯಾವಾಗ ನಾವು ಪೇಮೆಂಟ್ ಮಾಡ್ತೀವಿ, ನಾವು 1 ವರ್ಷ ಆದಮೇಲೆ ಅಥವಾ 2 ವರ್ಷ ಆದಮೇಲೆ ಆ ಸಾಲವನ್ನು ನಾವು ತೀರಿಸ್ತೀವಲ್ಲ, ಅಂತಹ ಸಾಲಗಳಿಗೆ ನಾವು ನಾನ್ ಕರೆಂಟ್ ಲಿಯಾಬಿಲಿಟೀಸ್ ಆಯ್ತಾ. ಕರೆಂಟ್ ಲಿಯಾಬಿಲಿಟೀಸ್ ಅಂದ್ರೆ ವಿ ವಿಲ್ ಪೇ ದಟ್ ಡೆಪ್ಟ್ ವಿತಿನ್ ಎ 1 year. ಆ 1 ವರ್ಷದೊಳಗಾಗಿ ನಾವೇನಾದ್ರೂ ಸಾಲವನ್ನು ತೀರಿಸಿದ್ವಿ ಅಂದ್ರೆ ಅದಕ್ಕೆ ನಾವು ಕರೆಂಟ್ ಲಿಯಾಬಿಲಿಟೀಸ್ ಅಂದ್ರೆ ಚಾಲ್ತಿ ಹೊಣೆಗಾರಿಕೆಗಳನ್ನು ಕರಿತೀವಿ. ಅರ್ಥ ತಲುಪಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಕ್ಯಾಪಿಟಲ್ ಅಂದ್ರೆ ಬಂಡವಾಳ. It's very simple. This type of amounts are assets invested by the owners to the business. ಅಂದ್ರೆ ಆ ಸಂಸ್ಥೆಯ ಮಾಲೀಕ at the time of formation of the company, at the time of starting of the company, ಆ ಕಂಪ್ನಿ ಸ್ಥಾಪನೆ ಆಗೋ ಸಂದರ್ಭದಲ್ಲಿ ಅವೇನು ಆಸ್ತಿ ಪಾಸ್ತಿಗಳನ್ನು ಮೊತ್ತವನ್ನು ಹಾಕ್ತಾನಲ್ಲ, ಬಂಡವಾಳ ಹಾಕ್ತಾನಲ್ಲ, ಹೂಡಿಕೆಯನ್ನು ಮಾಡ್ತಾನಲ್ಲ, ಅದಕ್ಕೆ ಈಗ ನಾವು ಕ್ಯಾಪಿಟಲ್. ಇದನ್ನ ಯಾವ ಮಾಡ್ತೀವಿ? ಎಟ್ ದ ಟೈಮ್ ಆಫ್ ಫಾರ್ಮೇಷನ್ ಆಫ್ ದ ಕಂಪ್ನಿ, ಎಟ್ ದ ಟೈಮ್ ಆಫ್ ಎಕ್ಸಿಸ್ಟಿಂಗ್ ಆಫ್ ದ ಕಂಪ್ನಿ. ಅಂದ್ರೆ ಆ ಸಂಸ್ಥೆ ಪ್ರಾರಂಭ ಆಗ್ಬೇಕಾದ್ರೆ ನಾವೇನು ಇನ್ವೆಸ್ಟ್ಮೆಂಟ್ ಮಾಡ್ತಿಲ್ಲ, ಹೂಡಿಕೆ ಏನು ಮಾಡ್ತಿಲ್ಲ. ಫಾರ್ ಎಕ್ಸಾಂಪಲ್ ಲ್ಯಾಂಡನ್ನು ಪರ್ಚೇಸ್ ಮಾಡ್ತೀವಿ, ಬಿಲ್ಡಿಂಗನ್ನು ಹಾಕಿಸ್ತೀವಿ, ಫರ್ನಿಚರ್ನ ಪರ್ಚೇಸ್ ಮಾಡ್ತೀವಿ, ಮೋಟ್ರ್ ವೆಹಿಕಲ್ಸನ್ನು ತೊಗೊತೀವಿ. ನಾವೇನು ವ್ಯವಹಾರ ಸಂಸ್ಥೆನ ಸ್ಥಾಪನೆ ಮಾಡಬೇಕಾದ್ರೆ ನಾವೆಷ್ಟು ಅಮೌಂಟನ್ನು ಹಾಕ್ತೀವಲ್ಲ, ಆ ಅಮೌಂಟ್ ಹಾಕಿದ್ದಕ್ಕೆ ನಾವು ಕ್ಯಾಪಿಟಲ್ ಅಂದ್ರೆ ಬಂಡವಾಳ ಅಂತ ಕರಿತೀವಿ. ಅರ್ಥದಲ್ಲ. ನೆಕ್ಸ್ಟ್ ಅಂದ್ರೆ ಸೇಲ್ಸ್ ಅಂದ್ರೆ ಮಾರಾಟ. ವೆನ್ ವಿ ಆರ್ ಸೆಲ್ಲಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್ ಟು ದಿ ಅದರ್ ಪೀಪಲ್, ಸೊ ದಟ್ ಈಸ್ ಕಾಲ್ಡ್ ಎ ಸೇಲ್ಸ್. When we are providing goods and services to the other peoples, so that is called a ಸೇಲ್. ಅಂದ್ರೆ ಯಾವುದೇ ಒಂದು ಸರಕು ಮತ್ತು ಸೇವೆಗಳನ್ನು ಮತ್ತೊಬ್ಬರಿಗೆ ನೀಡಿದ್ವಿ ಅಂದ್ರೆ, ಮತ್ತೊಬ್ಬರಿಗೆ ಕೊಟ್ವಿ ಅಂದ್ರೆ, ಅದಕ್ಕೆ ಮಾರಾಟ ಮಾಡಿದ್ವಿ ಅಂದ್ರೆ ಅದಕ್ಕೆ ನಾವು ಮಾರಾಟ ಅಂತ ಕರಿತೀವಿ. ಇದರೊಳಗೂ 2 types ಆಫ್ ಸೇಲ್ಸ್ ಅದಾವು. ಕ್ಯಾಶ್ ಸೇಲ್ಸ್, ಇನ್ನೊಂದು ಕ್ರೆಡಿಟ್ ಸೇಲ್ಸ್. ವೆನ್ ವಿ ಆರ್ ಸೇಲ್ಸ್ ಗೂಡ್ಸ್ ಅಂಡ್ ಸರ್ವಿಸಸ್ ಫಾರ್ ಕ್ಯಾಶ್, ದಟ್ ಇಸ್ ಅ ಕ್ಯಾಶ್ ಸೇಲ್ಸ್. ಕ್ರೆಡಿಟ್ ಮೂಲಕ ಏನಾದರೂ ಅಂದ್ರೆ ಉದ್ರಿ ಮೂಲಕ ನಾವೇನು ಸೇಲ್ ಮಾಡಿದ್ರೆ ಅದಕ್ಕೆ ನಾವು ಕ್ರೆಡಿಟ್ ಸೇಲ್ಸ್ ಅಂತ ಕರಿತೀವಿ ಆಯ್ತಾ. ನೆಕ್ಸ್ಟ್ ಏನಪ್ಪ ಅಂದ್ರೆ ಪರ್ಚೇಸಸ್. ವೆನ್ ವಿ ಆರ್ ಪರ್ಚೇಸಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್ ಫ್ರಮ್ ದಿ ಅದರ್ ಪೀಪಲ್, ಬೇರೆಯವರಿಂದ ಏನಾದರೂ ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಂಡಿದ್ರೆ, ನಾವು ಕೊಂಡುಕೊಂಡಿದ್ರೆ ಅದಕ್ಕೆ ಕರಿತೀವಿ ಪರ್ಚೇಸ್ ಮಾಡ್ತೀವಿ. ನಾವು ಮಾರಾಟವನ್ನು ಮಾಡಿದ್ರೆ ಅಂದ್ರೆ ಅದಕ್ಕೆ ಏನಂತೀವಿ? ಸೇಲ್ಸ್ ಅಂತ ಕರಿತೀವಿ. ನಾವು ಖರೀದಿ ಮಾಡಿದ್ರೆ ಅದಕ್ಕೆ ಕರಿತೀವಿ ನಾವು ಪರ್ಚೇಸಸ್. ನಾವು ಕೊಟ್ಟಿವಿ ಅಂದ್ರೆ ಸೇಲ್ಸ್, ನಾವು ತೆಗೆದುಕೊಂಡಿರಂದ್ರೆ ಪರ್ಚೇಸ್ ಅಂತ ಕರಿತೀವಿ. ಅರ್ಥ ಅದಲ್ಲ. ವೆನ್ ವಿ ಆರ್ ಗೆಟ್ಟಿಂಗ್ goods and services for cash or credit, so that is called a purchases. ಅದಕ್ಕೆ ಏನು ಕರಿತೀವಿ ನಾವು ಪರ್ಚೇಸ್ ಅಂತ ಕರಿತೀವಿ ಆಯ್ತಾ. ನೆಕ್ಸ್ಟ್ ಬಂದ್ರೆ ರೆವೆನ್ಯೂ. ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇಟ್ ಈಸ್ ಆಲ್ಸೋ ನೋನ್ ಎಸ್ ಎ ಇನ್ಕಮ್. ಇದಕ್ಕೆ ಏನು ಕರಿತೀವಿ ನಾವು? ಇನ್ಕಮ್ ಅಂದ್ರೆ ಆದಾಯ. ಇಟ್ಸ್ ವೆರಿ ಸಿಂಪಲ್. ವೆನ್ ವಿ ಆರ್ ಸೆಲ್ಲಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್ ಫಾರ್ ಕ್ಯಾಶ್ and that time we are getting some benefits, so that is called a ರೆವೆನ್ಯೂ. ಅಂದ್ರೆ ಯಾವುದೇ ಒಂದು ಸರಕು ಮತ್ತು ಸೇವೆಗಳನ್ನು ಮಾರಾಟವನ್ನು ಮಾಡಿದ್ರೆ ಅಂದ್ರೆ ಅದರಿಂದ ನಮ್ಗೆ ಏನು ಬರ್ತಪ್ಪ? ಆದಾಯ ಬರ್ತಲ್ಲ, ಅದಕ್ಕೆ ಹಿಂಗೆ ನಾವು ಆದಾಯ ಅಂತ ಕರಿತೀವಿ. ಇಲ್ಲಕಂದ್ರೆ ವೆನ್ ವಿ ಆರ್ ಗೆಟ್ಟಿಂಗ್ ಎನಿ ಬೆನಿಫಿಟ್ ಫ್ರಮ್ ದ ಫೈನಾನ್ಸ್, ಅಂದ್ರೆ ಏನಾದರೂ ಹಣಕಾಸಿಂದ ಇಂಟ್ರೆಸ್ಟ್ ಅನ್ನು ತೆಗೆದುಕೊಳ್ಬೋದು. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ಆಗಿರ್ಬೋದು, ಇಂಟ್ರೆಸ್ಟ್ ಆನ್ ಸೇವಿಂಗ್ಸ್ ಆಗಿರ್ಬೋದು, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು. ಇದ್ರ ಮೇಲೆ ಏನಾದ್ರು ನಾವು ಬಡ್ಡಿನ ತೆಗೆದುಕೊಂಡ್ವಿ ಅಂದ್ರೆ ಅದಕ್ಕೆ ನಾವು ಆದಾಯ. ಅದಕ್ಕೆ ನಾವು ಆದಾಯ. ಅಂದರೆ ವೆನ್ ವಿ ಆರ್ ಸೆಲ್ಲಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫಾರ್ ಕ್ಯಾಶ್ ಆ್ಯಂಡ್ ದ ಟೈಮ್ ವಿ ಆರ್ ಗೆಟ್ಟಿಂಗ್ ಎನಿ ಬೆನಿಫಿಟ್ಸ್, ಸೊ ದಟ್ ಈಸ್ ಕಾಲ್ಡ್ ಎ ರೆವೆನ್ಯೂ. ಯಾವುದೇ ಒಂದು ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡಿದ್ವಿ ಅಂದ್ರೆ ಅದರಿಂದ ಬಂದಂಥ ಮೊತ್ತಕ್ಕೆ ಏನು ಕರಿತೀವಿ ನಾವು? ಆದಾಯ. ಅಷ್ಟೇ ಸಿಂಪಲ್ಲು. ನೆಕ್ಸ್ಟ್ ಏನಪ್ಪ ಅಂದ್ರೆ ಎಕ್ಸ್ಪೆನ್ಸಸ್. ವೆನ್ ವಿ ಆರ್ ಗೆಟ್ಟಿಂಗ್ ಎನಿ ಬೆನಿಫಿಟ್ಸ್ and the time we are spending any amounts, so that is called a expenses. Or when we are purchasing goods and services and the time we are paying that amount, so that is called a expenses. ಯಾವುದೇ ಒಂದು ಸರಕು ಮತ್ತು ಸೇವೆಗಳನ್ನು ಖರೀದಿ ಮಾಡಬೇಕಾದ್ರೆ ಆಗ ಪುಷೆಟ್ ಕೊಡ್ತಾರೆ, ನಾವು ರೊಕ್ಕ ಕೊಡ್ತಿಲ್ಲ, ನಾವು ಆ ರೊಕ್ಕ ಏನು ಕೊಡ್ತಿಲ್ಲ, ಅದಕ್ಕೆ ನಾವು ದಟ್ ಈಸ್ ಎ ಎಕ್ಸ್ಪೆನ್ಸಸ್. ಅಂದ್ರೆ ಯಾವುದೇ ಒಂದು ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಳ್ಬೇಕಾದ್ರೆ ನಾವೇನು ಅಮೌಂಟನ್ನು ಪೇಮೆಂಟನ್ನು ಮಾಡ್ತಿಲ್ಲ, ಸೊ ದಟ್ ಈಸ್ ಕಾಲ್ಡ್ ಎ ಎಕ್ಸ್ಪೆನ್ಸಸ್. ಅಂದ್ರೆ ಖರ್ಚು. ಇರ್ಲಿಕ್ಕಂದ್ರೆ ಯಾವುದೇ ಒಂದು ಆದಾಯವನ್ನು ನಾವು ಪಡ್ಕೋಬೇಕಾದ್ರೆ ಆ ಆದಾಯದ ಮೇಲೆ ಮಾಡಿದಂಥ ಖರ್ಚು ವೆಚ್ಚಗಳಿಗೆ ನಾವು ಎಕ್ಸ್ಪೆನ್ಸಸ್. ದಟ್ಸ್ ಆಲ್. ಅದಕ್ಕೆ ನಾವು ಖರ್ಚು. ನೆಕ್ಸ್ಟ್ ಬಂದ್ರೆ ಎಕ್ಸ್ಪೆಂಡಿಚರ್, ವೆಚ್ಚ.
ಏನಕ್ಕೆ ನಾವು ಎಕ್ಸ್ಪೆಂಡಿಚರ್ ಅಂದ್ರೆ ವೆಚ್ಚ. ಇಟ್ಸ್ ವೆರಿ ಸಿಂಪಲ್. ವೆನ್ ಯು ಆರ್ ಪರ್ಚೇಸಿಂಗ್ ಎನಿ ಫಿಕ್ಸ್ಡ್ ಅಸೆಟ್ಸ್ ಅಂಡ್ ದಟ್ ಟೈಮ್ ಯು ಆರ್ ಪೇಯಿಂಗ್ ದಟ್ ಅಮೌಂಟ್, ಸೊ ದಟ್ ಈಸ್ ಕಾಲ್ಡ್ ಎ ಎಕ್ಸ್ಪೆಂಡಿಚರ್. ಯಾವುದೇ ಒಂದು ಸ್ಥಿರ ಆಸ್ತಿಗಳನ್ನು ಖರೀದಿ ಮಾಡಬೇಕಾದ್ರೆ ಅಲ್ಲಿ ನೀಡಿದಂಥ ಮೊತ್ತಕ್ಕೆ ಏನು ಕರೆದ್ರೆ ನಾವು ದಟ್ ಈಸ್ ಕಾಲ್ಡ್ ಎ ಎಕ್ಸ್ಪೆಂಡಿಚರ್. ಅಂದರೆ ಯಾವುದೋ ಸ್ಥಿರ ಆಸ್ತಿಗಳಂದ್ರೆ ಯಾವುದಪ್ಪ, ಲ್ಯಾಂಡನ್ನು ಪರ್ಚೇಸನ್ನು ಮಾಡ್ತೀವಿ, ಬಿಲ್ಡಿಂಗನ್ನು ಪರ್ಚೇಸ್ ಮಾಡ್ತೀವಿ, ಒಂದು ಮಷೀನನ್ನು ಪರ್ಚೇಸ್ ಮಾಡ್ತೀವಿ, ಒಂದು ಮೋಟರ್ ವೆಹಿಕಲ್ಸನ್ನು ಪರ್ಚೇಸನ್ನು ಮಾಡ್ತೀವಿ. ಯಾವುದೇ ಒಂದು ಸ್ಥಿರ ಆಸ್ತಿಗಳನ್ನ ನಾವು ಖರೀದಿ ಮಾಡಬೇಕಾದ್ರೆ ಅಲ್ಲಿ ನೀಡಿದಂಥ ಮೊತ್ತಕ್ಕೆ ಏನು ಕರೆದ್ರೆ ನಾವು ಎಕ್ಸ್ಪೆಂಡಿಚರ್ ಅಂದ್ರೆ ವೆಚ್ಚ. ಆಯಿತಾ. ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಲಾಭ. ಇಟ್ಸ್ ವೆರಿ ಸಿಂಪಲ್. ಇಟ್ ಈಸ್ ಎ ಎಕ್ಸಸ್ ಆಫ್ ರೆವೆನ್ಯೂ ಓವರ್ ದ ಎಕ್ಸ್ಪೆಂಡಿಚರ್. ಇಲ್ಲಿ ಖರ್ಚು ಕಡಿಮೆ, ಆದಾಯ ಹೆಚ್ಚಾಗ್ತದೆ, ಲಾಭ ಆಗತ್ತೆ. ಅರ್ಥದಿಲ್ಲ? ನಮಗೆ ಆದಾಯ ಹೆಚ್ಚಾಗಿ ಖರ್ಚು ಕಡಿಮೆ ಅಂತಂದ್ರೆ ಅದಕ್ಕೆ ಏನು ನಾವು ಲಾಭ. ಈಗ ನೋಡು, ಒಂದು 20,000 rupees ಏನು ಮಾಡಿದ್ವಿ ನಾವು ಆದಾಯ ಪಡ್ಕೊಂಡ್ವಿ, ಇದ್ರ ಮೇಲೆ ಎಷ್ಟು ಖರ್ಚು ಮಾಡಿದ್ವಿ, 18,000 rupees ಏನು ಮಾಡಿದೆ ಖರ್ಚು ಮಾಡಿದೆ. ಎಷ್ಟು ಪ್ರಾಫಿಟ್ ಅದು ನನಗೆ 2,000 rupees. ದಟ್ ಈಸ್ ಎ ಪ್ರಾಫಿಟ್. ಅರ್ಥದಿಲ್ಲ? ಇಟ್ ಈಸ್ ಎ ಎಕ್ಸಸ್ ಆಫ್ ಇನ್ಕಮ್ ಓವರ್ ದ ಎಕ್ಸ್ಪೆಂಡಿಚರ್, ಸೊ ದಟ್ ಈಸ್ ಕಾಲ್ಡ್ ಎ ಪ್ರಾಫಿಟ್. ಅಂದ್ರೆ ಇಲ್ಲಿ ಆದಾಯ ಹೆಚ್ಚಾಗಿರ್ತೈತಿ, ಖರ್ಚು ಕಡಿಮೆ ಇರ್ತೈತಲ್ಲ, ಅದಕ್ಕೆ ನಾವು ಪ್ರಾಫಿಟ್ ಅಂತ ಕರಿತೀವಿ. ಅಷ್ಟೇ ಸಿಂಪಲ್. ಲಾಭ, ಖರ್ಚು ಕಡಿಮೆ, ಆದಾಯ ಹೆಚ್ಚು, ಅಷ್ಟೇ ಸಿಂಪಲ್. ಅದಕ್ಕೆ ನಾವು ಲಾಭ. ಗೇನ್. ಇಟ್ಸ್ ವೆರಿ ಸಿಂಪಲ್. ವೆನ್ ಯು ಆರ್ ಸೆಲ್ಲಿಂಗ್ ಎನಿ ಫಿಕ್ಸ್ಡ್ ಅಸೆಟ್ಸ್ ಅಂಡ್ ದಟ್ ಟೈಮ್ ವಿ ಆರ್ ಗೆಟ್ಟಿಂಗ್ ಎನಿ ಬೆನಿಫಿಟ್ಸ್, ಸೊ ದಟ್ ಈಸ್ ಕಾಲ್ಡ್ ಎ ಗೇನ್. ಯಾವುದೇ ಒಂದು ಸ್ಥಿರ ಆಸ್ತಿಗಳನ್ನು ಮಾರಾಟ ಮಾಡಿದ್ವಿ ಅಂದ್ರೆ ಅದರಿಂದ ಬಂದಂಥ ಮೊತ್ತಕ್ಕೆ ಹೆಂಗಿದ್ರೆ ನಾವು ಗೇನ್, ಅದ್ರ ಮೇಲೆ ಆದಂಥ ಲಾಭಕ್ಕೆ ಹೆಂಗಿದ್ರೆ ನಾವು ಗೇನ್. ಯಾವುದೊಂದು ಸ್ಥಿರ ಆಸ್ತಿಗಳನ್ನು ಮಾರಾಟ ಮಾಡ್ತೀವಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗನ್ನು ನಾವು ಸೇಲ್ ಮಾಡ್ತೀವಿ, ಫರ್ನಿಚರ್ ಆ್ಯಂಡ್ ಫೀಚರ್ಸನ್ನು ಸೇಲ್ ಮಾಡ್ತೀವ, ಪ್ಲಾಂಟ್ ಆ್ಯಂಡ್ ಮಷಿನರಿ ಸೇಲ್ ಮಾಡ್ತೀವ. ಯಾವುದೇ ಒಂದು ಸ್ಥಿರ ಆಸ್ತಿಗಳನ್ನು ನಾವು ಸೇಲ್ ಮಾಡಿದ ಮೇಲೆ ಅದರಿಂದ ಬಂದಂಥ ಮೊತ್ತಕ್ಕೆ ಹೆಂಗಿದ್ರೆ ನಾವು ಗೇನ್. ಇದಕ್ಕೂ ಕೂಡ ಆದಾಯ ಅಂತ ಕರಿತೀವಿ. ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡಿ ಬಂದಿದ್ದ ಆದಾಯಕ್ಕೆ ಅಂದ್ರೆ ನಾವು ರೆವೆನ್ಯೂ ಅಂತ ಕರಿತೀವಿ. ಅದ ಸ್ಥಿರ ಆಸ್ತಿಗಳನ್ನು ಮಾರಾಟ ಮಾಡಿದ ಬಂದದಕ್ಕೆ ಏನಾದ್ರು ನಾವು ಗೇನ್ ಅಂತ ಕರಿತೀವಿ. ದಟ್ಸ್ ಆಲ್. ಆಯಿತಾ. ನೆಕ್ಸ್ಟ್ ಅಂದ್ರೆ ಲಾಸ್. ಇಟ್ಸ್ ವೆರಿ ಸಿಂಪಲ್. ಇಟ್ ಈಸ್ ಅಪೋಸಿಟ್ ಆಫ್ ಪ್ರಾಫಿಟ್. ಇದು ಪ್ರಾಫಿಟಿಗೆ ಅಪೋಸಿಟ್ ಅಂದ್ರೆ ಲಾಸ್. ವಾಟ್ ಈಸ್ ಲಾಸ್? ಇಟ್ ಈಸ್ ಎಕ್ಸಸ್ ಆಫ್ ಎಕ್ಸ್ಪೆಂಡಿಚರ್ ಓವರ್ ದ ಇನ್ಕಮ್. ಇಲ್ಲಿ ಖರ್ಚು ಹೆಚ್ಚಿಗಿರ್ತೈತಿ, ಆದಾಯ ಕಡಿಮೆ ಇರ್ತೈತಿ. ಖರ್ಚು ಹೆಚ್ಚಿಗಿರ್ತೈತಿ, ಆದಾಯ ಕಡಿಮೆ ಇರ್ತೈತಿ. ಇಲ್ಲಿ ನೋಡು, ಖರ್ಚು 20,000 ರೂಪಾಯಿ ಮಾಡಿದೀವಿ, ಆದಾಯ ಎಷ್ಟು ಬಂದಪ್ಪ ನಮಗೆ 17,000 ರೂಪಾಯಿ ಬಂತು. ಎಷ್ಟು ಲಾಸ್ ಆಯ್ತು ನಮಗೆ? 3,000 rupees ಲಾಸ್ ಆಯ್ತು. ದಟ್ ಈಸ್ ಲಾಸ್. ಅಂದ್ರೆ ಖರ್ಚು ಹೆಚ್ಚಾಗಿ ಆದಾಯ ಏನಾದರೂ ನಮಗೆ ಕಡಿಮೆ ಬಂತಂದ್ರೆ ಅದಕ್ಕೆ ಕರೆದ್ರು ಲಾಸು. ದಟ್ಸ್ ಆಲ್. ನೆಕ್ಸ್ಟ್ ಏನಪ್ಪ ಅಂದ್ರೆ ಡಿಸ್ಕೌಂಟ್. ವೆನ್ ವಿ ಆರ್ ಸೆಲ್ಲಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂಡ್ ದ ಟರ್ಮ್ ವಿ ವಿಲ್ ಡಿಡಕ್ಷನ್ ಇನ್ ಪ್ರೈಸ್, ಸೊ ದಟ್ ಈಸ್ ಕಾಲ್ಡ್ ಎ ಡಿಸ್ಕೌಂಟ್. ಯಾವುದೇ ಒಂದು ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡಬೇಕಾದ್ರೆ ಆ ಮಾರಾಟ ಮಾಡೋ ಸಂದರ್ಭದಲ್ಲಿ ನಾವು ಬೆಲೆಗಳಲ್ಲಿ ಏನಾದರೂ ಕಡಿಮೆ ಮಾಡಿದೆ ಅಂದ್ರೆ ಅದಕ್ಕೆ ಹಿಂಗೆ ಕರಿತೀವಿ ನಾವು ಡಿಸ್ಕೌಂಟ್ ಅಂದ್ರೆ ರಿಯಾಯಿತಿ. ಈ ಫಾರ್ ಎಕ್ಸಾಂಪಲ್ ಈ ಬೋರ್ಡನ್ನು ಪರ್ಚೇಸ್ ಮಾಡಿದ್ಯಾ, ಎಷ್ಟಿತ್ತಪ್ಪ ಇದ್ರ ಬೆಲೆ? ಒಂದು 4,000 rupees ಪ್ರೈಸ್ ಇತ್ತು. ಇದ್ರ ಬೆಲೆ ಎಷ್ಟಪ್ಪ? 4,000 rupees. ಅವ ನಮಗೆ ಎಷ್ಟು ಕೊಟ್ಟಂದ್ರೆ 3,800 rupees ಕೊಟ್ಟವ. ಎಷ್ಟು ಕೊಟ್ಟವ ನಮಗೆ? 3,800. ಆದ್ರೆ ನಮ್ಗೆ ಎಷ್ಟು ಕಡಿಮೆ ಮಾಡಿದವ? 200 rupees ಕಡಿಮೆ. 200 rupees. ದಟ್ ಈಸ್ ಎ ಡಿಸ್ಕೌಂಟ್. ಎಷ್ಟು ನಮಗೆ ಬೆಲೆಗಳನ್ನ ಕಡಿಮೆ ಮಾಡ್ತಾರಲ್ಲ ಅದಕ್ಕೆ ನಾವು ಡಿಸ್ಕೌಂಟ್ ಅದಕ್ಕೆ ಕೊಡ್ತದೆ. ನಿಮ್ಗೆ ಡಿಸ್ಕೌಂಟ್ ಅಷ್ಟೇ ಸಿಂಪಲ್. ಪ್ರೈಸ್ ಒಳಗೆ ಡಿಡಕ್ಷನ್ ಮಾಡೋದು. ಆಯಿತಾ. ವೋಚರ್. ಇಟ್ಸ್ ವೆರಿ ಸಿಂಪಲ್. When we are purchasing goods and services and the term they will provide one receipt, one invoice, so that is called a voucher. It is a documentary voucher for the preparation of financial statements. ಅಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪರೇಷನ್ ಮಾಡೋಕ್ಕಾದ್ರೆ ಅದೊಂದು ಡಾಕ್ಯುಮೆಂಟ್ಸ್. ಯಾಕಂದ್ರೆ ಯಾವುದೇ ಒಂದು ಸರಕು ಮತ್ತು ಸೇವೆಗಳನ್ನು ನೀವು ಖರೀದಿ ಮಾಡಿದ್ರೆ ಅಂದ್ರೆ ಯಾವುದೇ ಒಂದು ವಸ್ತುಗಳು ನೀವು ಖರೀದಿ ಮಾಡಿರಿ, ಅವ್ರು ಏನು ಮಾಡ್ತಾರೆ? ಒಂದು ರಿಸಿಪ್ಟನ್ನು ಕೊಡ್ತಾರಲ್ಲ, ಒಂದು ಇನ್ವೆಸ್ಟನ್ನು ಕೊಡ್ತಾರಲ್ಲ. ಉದ್ರಿ ಮೂಲಕ ನೀವೇನಾದ್ರೂ ತೊಗೊಂಡಿದ್ರೆ ಇನ್ವೆಸ್ಟ್ ಕೊಡ್ತಾನೆ, ಕ್ಯಾಶ್ ಮೂಲಕ ಏನಾದ್ರು ತೊಗೊಂಡಿದ್ರೆ ಕ್ಯಾಶ್ ಮೆಮೋ ಕೊಡ್ತಾನೆ. ಅಷ್ಟೇ ಸಿಂಪಲ್. ಅದ್ರೊಳಗೆ ಏನಿಲ್ಲ. ಅದ ವೋಚರ್. ಈ ವೋಚರ್ ಮೂಲಕ ನಾವೇನು ಮಾಡ್ತೀವಿ? ಅಕೌಂಟ್ಸನ್ನು ಪ್ರಿಪರೇಷನ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಎ ವೋಚರ್. ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಡ್ರಾಗ್ಸ್. ದಿ ಅಮೌಂಟ್ ಆರ್ ಅಸೆಟ್ಸ್ ವಿತ್ ಡ್ರಾನ್ ಬೈ ದ ಓನರ್ಸ್ ಫ್ರಮ್ ದಿ ಬಿಸ್ನೆಸ್. ಆ ವ್ಯವಹಾರಿ ಸಂಸ್ಥೆಯಿಂದ ಆ ವ್ಯವಹಾರಿ ಸಂಸ್ಥೆಯಲ್ಲಿರ್ತಕ್ಕಂಥ ಮೊತ್ತವನ್ನು ಅಥವಾ ಆಸ್ತಿಯನ್ನು ತೆಗೆದುಕೊಂಡಂದ್ರೆ ಪರ್ಸನಲ್ ಫಾರ್ ದಿ ಪರ್ಪಸ್ ಆಫ್ ಡೊಮೆಸ್ಟಿಕ್ ಆರ್ ಪರ್ಸನಲ್ ಯೂಸ್, ತನ್ನ ವೈಯಕ್ತಿಕೋಸ್ಕರ ಅಥವಾ ಮನೆ ಕೆಲಸಕ್ಕೋಸ್ಕರ ಏನಾದರೂ ಡ್ರಾ ಮಾಡ್ಕೊಂಡಂದ್ರೆ ಅದಕ್ಕೆ ನಾವು ಡ್ರಾಯಿಂಗ್ಸ್. ಇರ್ಲಿಕ್ಕಂದ್ರೆ ನೀವು ATMಗೆ ಹೋಗ್ಬಿಟ್ರೆ ಅಂದ್ರೆ ಅಲ್ಲಿ ಏನು ಮಾಡ್ತೀರಿ? ಕ್ಯಾಶ್ ಡ್ರಾ ಮಾಡ್ಕೊತಿಲ್ಲ. ದಟ್ ಈಸ್ ಆಲ್ಸೋ ಡ್ರಾಯಿಂಗ್ಸ್. ದಟ್ಸ್ ಆಲ್. ಆಯಿತಾ. ನೆಕ್ಸ್ಟ್ ಬಂದ್ರೆ ಸ್ಟಾಕ್. ಇಟ್ ಈಸ್ ಎ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಸ್ಟಾಕ್ ಇನ್ ಗೋಡೌನ್. That is called a stock. Goods stock maintained in godown, so that is called a stock. ಅಂದ್ರೆ ದಾಸ್ತಾನುಗಾರಿಕೆಯಲ್ಲಿ ನಾವು ಸ್ಟಾಕ್ಗಳನ್ನ ಮಾಡಿದ್ರೆ ನಾವು ಮೇಂಟೆನೆನ್ಸ್ನ ಮಾಡ್ತೀವಿ, ಪ್ರೊಡಕ್ಷನ್ ಮಾಡಿ. ಅರ್ಥ ತಲೆ ಅದಕ್ಕೆ ನಾವು ಸ್ಟಾಕ್ ಅಂತ ಕರಿತೀವಿ. ಇದ್ರೊಳಗೆ ದೇರ್ ಆರ್ ಮೇನ್ಲಿ 2 types of stock. That may be opening stock, that may be closing stock. Opening stock means at the beginning of the goods, so that is called a opening stock.
closing stock at the end of the year, so that is called a closing stock. At the beginning of the year, opening stock. At the end of the year, closing stock. Beginning ಅಲ್ಲಿ ಏನಾದರೂ ಇತ್ತಂದ್ರೆ ಓಪನಿಂಗ್ ಸ್ಟಾಕ್ ಅಂತ ಕೊಡ್ತೀವಿ. ಎಟ್ ದ ಎಂಡ್ ಆಫ್ ದ ಅಕೌಂಟಿಂಗ್ ಏನಾಗಿತ್ತಂದ್ರೆ ಅದಕ್ಕೆ ಹಿಂಗೆ ನಾವು ಕ್ಲೋಸಿಂಗ್ ಸ್ಟಾಕ್ ಅಂತ ಕರಿತೀವಿ. ಅಷ್ಟೇ ಸಿಂಪಲ್, ಮತ್ತೇನಿಲ್ಲ. ನೆಕ್ಸ್ಟ್ ಅಂದ್ರೆ ಡೆಟಾರ್ಸ್. ಡೆಟಾರ್ಸ್ ಅಂದ್ರೆ ಸಾಲಗಾರ. ಯಾರು ಕರಿತೀವಿ ನಾವು? ಸಾಲಗಾರ. ವೆನ್ ಯು ಆರ್ ಗೆಟ್ಟಿಂಗ್ ಲೋನ್ ಫ್ರಮ್ ಅದರ್ಸ್, ಸೊ ದಟ್ ಈಸ್ ಕಾಲ್ಡ್ ಎ ಡೆಟಾರ್ಸ್. That is called a debtors. Or when you are purchasing goods and services on credit basis, also that is called a debtors. ಯಾವುದೇ ಒಂದು ಸರಕು ಮತ್ತು ಸೇವೆ ಉದ್ರಿ ಮೂಲಕ ಕೊಂಡುಕೊಂಡಾಗ ನಾವೇನು ಹಾಕಿವಿ? ಡೆಟಾರ್ಸ್ ಹಾಕಿವಿ, ಸಾಲಗಾರ ಹಾಕಿವಿ. ಇಲ್ಲಕಂದ್ರೆ when you are getting any loans from the other people, so he is called a debtors. ನಾವೇನಾದ್ರೂ ಸಾಲವನ್ನು ಯಾರಿಂದ ತೆಗೆದುಕೊಂಡ್ರೆ ನಮ್ಗೆ ಏನಾಗುತ್ತೆ? ಸಾಲ ಮಾಡ್ತಿಲ್ಲ. ಯಾರು ಸಾಲ ಮಾಡ್ತಾರ ಅವಾಗ ಹೆಂಗಿರ್ತಾರೆ ನಾವು? ಡೆಟಾರ್ಸ್ ಅಂತ ಕರೀತೀವಿ. ಯಾರು ಸಾಲ ಕೊಡ್ತಾರ ಅವಾಗ ಹೆಂಗಿರ್ತಾರೆ ನಾವು? ಕ್ರೆಟಾರ್ಸ್ ಅಂತ ಕರೀತೀವಿ. ದಟ್ಸ್ ಆಲ್. ಕಂಪ್ನಿಗೆ ಏನಾದರೂ ಸಾಲವನ್ನು ಕೊಡಬೇಕಾಗಿತ್ತಂದ್ರೆ ಇವ ಡೆಟಾರ್ಸ್ ಹಾಕೋಣ. ಕಂಪ್ನಿಗೆ ಏನಾದರೂ ಸಾಲವನ್ನು ಕೊಟ್ಟಿದ್ರೆ ಇವಾಗ ಕ್ರೆಟಾರ್ಸ್ ಹಾಕೋಣ. ಅಂದ್ರೆ ಯಾರು ಸಾಲವನ್ನು ಕೊಡ್ತಾರ, ಯಾರು ಸಾಲವನ್ನು ತೆಗೆದುಕೊಂತಾರ ಡೆಟಾರ್ಸ್ ಅಂತ ಕರಿತೀವಿ. ಯಾರು ಸಾಲವನ್ನು ಕೊಡ್ತಾರಲ್ಲ ಅದಕ್ಕೆ ಹೇಳಿದ್ರು ಕ್ರೆಟಾರ್ಸ್. ಸಮ್ ಬೆನಿಫಿಟ್ಸ್ ಗಿವನ್ ಟು ದಿ ಕಂಪ್ನಿ ಈಸ್ ಕಾಲ್ಡ್ ಕ್ರೆಟಾರ್ಸ್. ಆರ್ ಸಮ್ ಅಮೌಂಟ್ ಗಿವನ್ ಟು ದಿ ಕಂಪ್ನಿ, ಸೊ ದಟ್ ಈಸ್ ಕಾಲ್ಡ್ ಕ್ರೆಟಾರ್ಸ್. ವೆನ್ ವಿಚ್ ಪರ್ಸನ್ ಸೆಲ್ಲಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆನ್ ಕ್ರೆಡಿಟ್ ಬೇಸಿಸ್ ಈಸ್ ಕಾಲ್ಡ್ ಎ ಕ್ರೆಟಾರ್ಸ್. ಯಾವುದೇ ಒಬ್ಬ ವ್ಯಕ್ತಿ ಸರಕು ಮತ್ತು ಸೇವೆಯನ್ನು ಉದ್ರಿ ಮೂಲಕ ಮಾರಾಟ ಮಾಡಿದಂದ್ರೆ ಅಂಥ ವ್ಯಕ್ತಿಗೆ ಹೆಂಗೆ ನಾವು ಕ್ರೆಟಾರ್ಸ್ ಅಂತ ಕರಿತೀವಿ. ಇರ್ಲಿಕ್ಕಂದ್ರೆ ಕಂಪ್ನಿಗೆ ಏನಾದ್ರೂ ಸಾಲವನ್ನು ಅವನ ಕೊಟ್ಟಿದ್ದಂದ್ರೆ ಹೆಂಗೆ ನಾವು ಕ್ರೆಟಾರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳಾಯ್ತು ನೋಡು, ನಾನು ನಿಮ್ಗೆ ಏನಾದ್ರೆ 10,000 ರೂಪೀಸ್ ಸಾಲ ಕೊಟ್ಟನೆ ಅಂತ ತಿಳ್ಕೊಡ್ರಿ. ಕೊಟ್ಟವ ಯಾರು? ನಾನು ಸಾಹುಕಾರಕ್ಕೆ. ಇಸ್ಕೊಂಡು ಯಾರು? ನೀವೇನಕ್ಕಿರಿ? ಸಾಲಗಾರಕ್ಕೆ. ಅಂದ್ರೆ ಯು ಆರ್ ಎ ಡೆಟಾರ್ಸ್, ಐ ಆಮ್ ಎ ಕ್ರೆಟಾರ್ಸ್. ಯಾರು ಸಾಲವನ್ನು ಕೊಡ್ತಾರ ಕ್ರೆಟಾರ್ಸ್, ಯಾರು ಸಾಲವನ್ನು ತೆಗೆದುಕೊಳ್ತಾರ ಅವಾಗ ನಾವು ಡೆಟಾರ್ಸ್ ಅಂತ ಕರಿತೀವಿ. ಅಷ್ಟೇ ಸಿಂಪಲ್ ಆಯಿತಾ. ಲಾಸ್ಟ್ ಒಂದು ಗೂಡ್ಸ್. ಗೂಡ್ಸ್ ಅಂತ ಗೊತ್ತಲ್ಲ, ಇದು ಚಾಪೀಸ್ ಗೂಡ್ಸ್, ಬೋರ್ಡ್ ಗೂಡ್ಸ್, ಒಂದು ಐಟಮ್ಸ್ ಇಲ್ಲ ಇವೆಲ್ಲ ಗೂಡ್ಸ್, ಎಲ್ಲ ಫ್ಯಾನ್ ಗೀನ್ ಎಲ್ಲ ಗೂಡ್ಸ್ ಅಂದರೆ ಸರಕುಗಳು ಅಂತಂದು ಕರಿತೀವಿ. ಓಕೆ, ಗೂಡ್ಸ್ ಮೀನ್ಸ್ ಇಟ್ ಈಸ್ ಎ ಥಿಂಗ್ಸ್, ಪ್ರಾಡಕ್ಟ್ಸ್, ವಿಚ್ ಐಟಮ್ಸ್ ಫುಲ್ಫಿಲ್ಮೆಂಟ್ ಆಫ್ ಕಸ್ಟಮರ್ ನೀಡ್ಸ್ ಆ್ಯಂಡ್ ವಾಂಟ್ಸ್, ಸೊ ದಟ್ ಈಸ್ ಕಾಲ್ಡ್ ಎ ಗೂಡ್ಸ್. ಯಾವುದೇ ಒಂದು ವಸ್ತು ಅಲ್ಲಿರ್ತಕ್ಕಂಥ ಗ್ರಾಹಕರ ಬಯಕೆಗಳನ್ನು ಮತ್ತು ಬೇಡಿಕೆಗಳನ್ನು ಈಡೇರಿಸ್ತಲ್ಲ ಅದಕ್ಕೆ ಕರಿತೀವಿ ನಾವು ಗೂಡ್ಸ್ ಅಂದ್ರೆ ಸರಕುಗಳು ಅಂತ ಕರಿತೀವಿ. ಅಷ್ಟೇ ಸಿಂಪಲ್, ಗೊತ್ತಲ್ಲ. ದಿಸ್ ಈಸ್ ಯುವರ್ ಲಾಸ್ಟ್ ಪೀರಿಯಡ್. ಸೊ ನೌ ವಿ ಹ್ಯಾವ್ ಕ್ಲೋಸ್ಡ್ ದಿಸ್ ಚಾಪ್ಟರ್. ಅಂದರೆ ಈ ಚಾಪ್ಟರ್ ಏನಾಯಿತು? ಕ್ಲೋಸ್ಡ್ ಆಯಿತು. ನಾಳೆಯಿಂದ ಏನು ಮಾಡ್ತೀನಿ ನಾನು ಸೆಕೆಂಡ್ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದ.